ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆರಿ ವರ್ಕಲ್ಲಿ ಹಾಫ್ ಲೋಡಿಂಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ನಾನು ಈ ಥರ ಎಸ್ ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಪೆನ್ಸಿಲಲ್ಲಿ. ಅದಕ್ಕೆ ಚೈನ್ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಫುಲ್ ಎಂಡ್ವರೆಗೂ ಚೈನ್ ಸ್ಟಿಚ್ ಹಾಕ್ಕೊಳ್ಳಿ, ಯಾಕೆಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ. ನೋಡಿ, ನನ್ನ ಚಾನಲಲ್ಲಿ ನಾನು ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇರ್ತೀನಿ. ಆಲ್ರೆಡಿ ತುಂಬಾ ಕ್ಲಾಸಸ್ಗಳು ಆಗಿದ್ದಾವೆ. ಬೇಸಿಕ್ ಇನ್ನೇನು ಮುಗಿತಾ ಬಂತು. ನಾನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಕ್ಲಾಸ್ ಕೊಡ್ತಾ ಇದ್ದೀನಿ. ಆಸಕ್ತಿ ಇದ್ದವರು ಕಲಿಬೋದು. ಹಾಗೆ ಆಸಕ್ತಿ ಇರೋರಿಗೆ ಈ ಕ್ಲಾಸನ್ನು ಅಂದರೆ ನನ್ನ ಚಾನಲನ್ನು ನೀವು ಶೇರ್ ಮಾಡಿ, ಕಲಿಯೋರು ಕಲಿತಾರೆ. ಓಕೆ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೂಡ ಲೈಕಿಂದ ಇನ್ನಷ್ಟು ಜನಕ್ಕೆ ಶೇರ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ನೋಡಿ ಈ ಥರ ನೀವು ಚೈನ್ ಸ್ಟಿಚ್ಚನ್ನು ಫುಲ್ ಹಾಕ್ಕೊಳ್ಳಿ. ಆಲ್ರೆಡಿ ಕ್ಲಾಸು ನಾನು ಕೊನೆ ಹಂತಕ್ಕೆ ಬಂದಿರೋದ್ರಿಂದ ಸ್ಟಾರ್ಟಿಂಗಿಂದ ನೋಡಿರೋರಾದರೆ ತುಂಬಾ ಪ್ರಾಕ್ಟೀಸ್ ಆಗಿರುತ್ತೆ ಚೈನ್ ಸ್ಟಿಚ್. ಓಕೆ, ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಕೆಳಗಡೆಯಿಂದ ತಗೊಳ್ತೀನಿ, ಒಳಗಡೆಯಿಂದ ಚೈನ್ ತಗೋಬೇಕು. ಸ್ವಲ್ಪ ಲೆಂತಿಯಾಗಿ ಚೈನ್ ತಗೊಳ್ಳಿ. 2 ಎಳೆ ದಾರ ತಗೊಳ್ಳಿ, 13 ಅಥವಾ 14 ನಂಬರ್ ನೀಡಲ್ಲಿ, ಯಾವುದಾದ್ರೂ ಪರವಾಗಿಲ್ಲ. ನೋಡಿ, ಸ್ವಲ್ಪ ಕೆಳಗಿಂದ ನೀವು ಚೈನ್ ತಗೊಂಡು ಸ್ಟಾರ್ಟಿಂಗಿಗೆ ನೀವು ಒಂದು ಚೈನ್ ಹಾಕಿ ಬಟನ್ ಹೋಲ್ ಸ್ಟಿಚ್ ಥರ ಕೆಳಗೆ ಎಳ್ಕೊಂಬರಬೇಕು. ಮತ್ತು ಕೆಳಗಡೆ ಲಾಕ್ ಹಾಕಿ ಮೇಲ್ಗಡೆ ಮತ್ತೆ ಚೈನ್ ಹಾಕಿ ಬಟನ್ ಹೋಲ್ ಸ್ಟಿಚ್ಚಿನ ಹಾಗೆ ಕೆಳಗಡೆ ಎಳೆದು ತರಬೇಕು. ಆಮೇಲೆ ಮತ್ತೆ ಸ್ವಲ್ಪ ಆ ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಕವರ್ ಆಗೋವರೆಗೂ ಅಲ್ಲೊಂದು 3 ಸ್ಟಿಚ್ ಅವಶ್ಯಕತೆ ಬೀಳುತ್ತೆ ಅನಿಸುತ್ತೆ. ಅಲ್ಲಿವರೆಗೂ ಈ ಥರ ಹಾಕಿ ಮತ್ತೆ ನೀವು ಆ ಕಡೆ ಸೈಡಿಂದ ಚೈನ್ ಹಾಕಿದ್ದೀರಲ್ಲ, ಡ್ರಾ ಮಾಡಿದ ಚೈನ್ ಇದೆಯಲ್ಲ, ಅದ್ರ ಸೈಡಿಂದ ನೀವು ಚೈನ್ ತಗೊಂಡು ಬಟನ್ ಹೋಲ್ ಸ್ಟಿಚ್ಚಿನ ಹಾಗೆ ಕೆಳಗಡೆ ಎಳಿಬೇಕು. ಮೇಲ್ಗಡೆ ಲಾಕ್ ಸ್ಟಿಚ್ ಹಾಕಬಾರ್ದು. ಕೆಳಗಡೆ ಎಳೆದು ನೀವು ಕೆಳಗಡೆ ಲಾಕ್ ಸ್ಟಿಚ್ ಹಾಕಿ ಮತ್ತೆ ಮೇಲ್ಗಡೆ 1 by 1 ಅಂದರೆ ಒಂದ್ರ ಕೆಳಗೆ ಒಂದು ನೀವು ಚೈನ್ ಹಾಕಿ, ಎಲ್ಲಿ ಅಂತ ಕಾಣಿಸ್ತಾ ಇದೆ ಅಲ್ವಾ, ಆ ಚೈನ್ ಹೊರಗಡೆಯಿಂದ ನೀವು ಚೈನ್ ಹಾಕಿ ಒಂದರ ಕೆಳಗೆ ಒಂದು ಚೈನ್ ಹಾಕಿ ಈ ಕಡೆ ಒಳಗಡೆ ಪೋರ್ಷನ್ನಲ್ಲಿ ತಂದು ಲಾಕ್ ಹಾಕಬೇಕು ನೀವು. ಓಕೆ, ಇದೇ ಥರನೇ ಫುಲ್ಲು ಎಂಡ್ವರೆಗೂ ಹಾಕ್ಕೊಂಡು ಬನ್ನಿ. ಇದಕ್ಕೆ ನೀವು ಹಾಫ್ ಲೋಡಿಂಗ್ ಸ್ಟಿಚ್ ಅಂತ ಹೇಳ್ತಾರೆ ಆರಿ ವರ್ಕಲ್ಲಿ. ಇದೇ ಥರನೇ ಕಂಪ್ಲೀಟಾಗಿ ಎಂಡ್ವರೆಗೂ ಹಾಕ್ಕೊಂಡು ಬನ್ನಿ. ಓಕೆ, ನಾನು ಈಗ ಯೆಲ್ಲೋ ಕಲರು ಥ್ರೆಡ್ ಯೂಸ್ ಮಾಡಿದ್ದೀನಿ, ಮತ್ತು ಸೈಡಲ್ಲಿ ಝರಿ ಥ್ರೆಡ್ಡು ಔಟರ್ ಲೈನ್ ಕೊಡ್ತೀನಿ. ನಿಮಗೆ ಅಷ್ಟೊಂದು ಕಾಣದೇ ಇರ್ಬೋದು, ಆದರೆ ನೀವು ಆಪೋಸಿಟ್ ಕಲರಲ್ಲಿ ಹಾಕಿ ನೋಡಿ, ಗೊತ್ತಾಗುತ್ತೆ. ನೋಡಿ, ನೀವು ಬೇರೆ ಕಲರು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಔಟರ್ ಲೈನ್ನ ಝರಿ ಥ್ರೆಡ್ ಕೊಡಿ. ನೋಡಿ ಲುಕ್ ಹೇಗೆ ಕಾಣಿಸುತ್ತೆ ಅಂತ. ಇದೇ ಥರನೇ ಹಾಫ್ ಪೋರ್ಷನ್ ಮತ್ತು ನೀವು ವಿಡಿಯೋನ ಫುಲ್ ನೋಡ್ಕೊಬಿಡಿ. ಯಾಕೆಂದರೆ ನೀವು ಸ್ಟಾರ್ಟಿಂಗಲ್ಲಿ ಲೆಂತಿಯಾಗಿ ತಗೊಂಡಿರ್ತೀರ, ಅದು ಮಿಡ್ಲ್ ಬರುವಾಗ ಲೆಂತಿಯಾಗಿ ಬರ್ತಾ ಇಲ್ವಲ್ಲ ಯಾಕೆ ಅಂತ ಯೋಚನೆ ಆಗ್ಬೋದು ನಿಮಗೆ. ಅದಕ್ಕೋಸ್ಕರ ಫಸ್ಟೇ ವಿಡಿಯೋ ನೋಡ್ಕೊಂಬಿಡಿ, ನೀಟಾಗಿ ಗೊತ್ತಾಗುತ್ತೆ ನಿಮಗೆ, ಕಾಣಿಸುತ್ತೆ ನಿಮಗೆ. ಆ್ಯಕ್ಚುಲಿ ಮಧ್ಯೆ ಬರುವಾಗ ಅಷ್ಟು ಲೆಂತು ಬರೋದಿಲ್ಲ, ಸ್ವಲ್ಪ ಶಾರ್ಟ್ ಆಗುತ್ತೆ. ನೋಡಿ ಈಗ ಕಾಣಿಸ್ತಾ ಇದೆ ನೋಡಿ, ಆ ಥರ ಶಾರ್ಟ್ ಆಗುತ್ತೆ. ಆದರೂ ಪರವಾಗಿಲ್ಲ, ಸ್ವಲ್ಪ ಕ್ರಾಸಾಗಿ ಹಾಕೋಕೆ ಟ್ರೈ ಮಾಡಬೇಕು ನೀವು. ನಾನು ಹಾಕ್ತಾ ಇದ್ದೀನಲ್ಲ ಆ ಥರ. ಇದಕ್ಕೆ ಹಾಫ್ ಲೋಡ್ ಸ್ಟಿಚ್ ಅಂತ ಹೇಳ್ತಾರೆ ಆರಿ ವರ್ಕಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮತ್ತು ಈ ಕ್ಲಾಸಿಗೆ ಸಿಲ್ಕ್ ಥ್ರೆಡ್ಡು ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒಂದು ನಾನು ಕ್ಲಾಸ್ ಕೊಡ್ತೇನೆ, ಇನ್ನೊಂದು ಕ್ಲಾಸ್ ಇದೆ ಮ್ಯಾಜಿಕ್ ಚೈನ್ ಸ್ಟಿಚ್ ಅಂತ. ಅದಾದ ನಂತರ ನಾನು ನಿಮಗೆ ಫ್ರೆಂಚ್ ನಾಟು, ರಿಂಗ್ ನಾಟು ಇದೆಲ್ಲ ತೋರಿಸ್ಕೊಡ್ತೀನಿ. ಲಾಂಗ್ ಫ್ರೆಂಚ್ ನಾಟು ಇದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಮತ್ತು ಬುಲ್ಲೆನ್ ಫ್ಲವರ್ಸ್ ಕೇಳ್ತಾ ಇದ್ರಿ ಅಲ್ವಾ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅಷ್ಟಾದ ನಂತರ ಮಿರರ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡಿ ಈ ಥರ ಹಾಫ್ ಪೋರ್ಷನ್ನ ಕಂಪ್ಲೀಟ್ ಮಾಡ್ತಾ ಬಂದರೆ, ಹಾಫ್ ಪೋರ್ಷನಲ್ಲಿ ಮಾತ್ರ ಬಟನ್ ಹೋಲ್ ಸ್ಟಿಚ್ಚಿನ ಹಾಗೆ ನೀವು ಮೇಲ್ಗಡೆ ಚೈನ್ ಹಾಕ್ಬಿಟ್ಟು ಕೆಳಗೆ ಎಳ್ಕೊಂಡು ಬಂದರೆ ಈ ಥರ ಕಾಣಿಸುತ್ತೆ. ಇದಕ್ಕೆ ಹಾಫ್ ಲೋಡ್ ಸ್ಟಿಚ್ ಅಂತಾರೆ. ನೀವು ಬೇಕಾದರೆ ಫಿನಿಶಿಂಗಿಗೆ ಝರಿ ಥ್ರೆಡ್ ಕೂಡ ಚೈನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೀಡ್ ಕೂಡ ಹಾಕ್ಕೋಬೋದು.
ಅಥವಾ ಆಪೋಸಿಟ್ ಕಲರ್ ಸಿಲ್ಕ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು, ಏನು ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಕ್ತಾ ಬಂದೆ. ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ವ. ನಂದು ಪ್ರೊಫೈಲ್ ಕಾರ್ಡ್ ಅಂತ ಆ್ಯಕ್ಚುಲಿ ಕೇಳ್ತಾ ಇದ್ರು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಐಡಿಯನ್ನು ಹಾಕಿದ್ದೀನಿ, ಆದರೂ ಕೇಳ್ತಾ ಇದ್ರು. ಅಲ್ಲಿ ಪ್ರೊಫೈಲ್ ಕಾರ್ಡ್ ಅಂತ ಇರುತ್ತೆ, ಇನ್ಸ್ಟಾಗ್ರಾಮ್ ಐಡಿದು ಚಿತ್ರ ಹಾಕಿಬಿಟ್ಟು ಪ್ರೊಫೈಲ್ ಕಾರ್ಡ್ ಅಂತ ಇರುತ್ತೆ ನೋಡಿ. ಅದನ್ನು ಪ್ರೆಸ್ ಮಾಡಿ, ಫೇಸ್ಬುಕ್ಕಿದು ಮತ್ತು ಇನ್ಸ್ಟಾಗ್ರಾಮ್ ಇದು ಎರಡೂ ಇದೆ, ನೀವು ಇನ್ಸ್ಟಾಗ್ರಾಮಿದು ಪ್ರೆಸ್ ಮಾಡಿ, ಓಕೆ, ಫಾಲೋ ಮಾಡಿ, ಮತ್ತು ನನ್ನ ಜೊತೆ ನೀವು ಚಾಟ್ ಮಾಡ್ಬೋದು ನೋಡಿ. ಕಂಪ್ಲೀಟ್ ಆಯಿತು. ಇದು ಹಾಫ್ ಲೋಡ್ ಸ್ಟಿಚ್ಚು ಆರಿ ವರ್ಕಲ್ಲಿ. ಇದಕ್ಕೆ ನಾನು ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಡ್ತೀನಿ. ಸೈಡೆಲ್ಲ ಹೋಲ್ಸ್ ಎಲ್ಲ ಇದೆ ಅಲ್ವಾ, ಸ್ಟಿಚ್ ಹಾಕಿರೋದು, ಅದ್ರ ಮೇಲೆ ನೀವು ಚೈನನ್ನು ಹಾಕ್ಕೊಂಡು ಬಂದರೆ, ನೀವು ಸೇಮ್ ಥ್ರೆಡ್ಡಲ್ಲಿ ಕೂಡ ಸೈಡ್ ಚೈನ್ ಹಾಕ್ಬೋದು, ಝರಿ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು, ಯಾವ್ದು ಬೇಕಾದರೂ ಹಾಕಿ. ಆ ಹೋಲ್ಸ್ ಮೇಲೆ ನೀವು ಚೈನ್ ಹಾಕೋದ್ರಿಂದ ಹೋಲ್ಸ್ ಎಲ್ಲ ಕಾಣಿಸೋದಿಲ್ಲ ನೋಡಿ. ಫಿನಿಶಿಂಗ್ ಮಾಡಿದ ನಂತರ ನೋಡಿ ಹೇಗೆ ಬಂದಿದೆ ಅಂತ. ಇದು ನೀವು ಬೇರೆ ಥರ ಡೈಗ್ರಾಮ್ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನು ಎಷ್ಟು ಥರ ಅಂದರೆ ಸ್ವಲ್ಪ ಈ ಥರ ಹಾಕಿದ್ದೀನಿ, ನೀವು ಬೇರೆ ಥರ ಕೂಡ ಮಾಡ್ಕೋಬೋದು. ಹೀಗೆ ನೋಡಿ, ಹೋಲ್ಸ್ ಮೇಲೆ ಹಾಕ್ತಾ ಇದ್ದೀನಲ್ವ ಚೈನು, ಅದೇ ಥರನೇ ಹಾಕ್ಕೊಂಡು ಬನ್ನಿ. ಝರಿ ಥ್ರೆಡ್ಡು ಒಂದೆಳೆ ದಾರ ತಗೊಳ್ತೀವಿ, ಸಿಲ್ಕ್ ಥ್ರೆಡ್ಡು ಎರಡೆಳೆ ದಾರ ತಗೊಳ್ಳೋದ್ರಿಂದ ಸಿಲ್ಕ್ ಥ್ರೆಡ್ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಓಕೆ, ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಬೇಸಿಕ್ಕಿಂದ ಕಲೀರಿ ಆಯಿತಾ, ಸ್ಟಾರ್ಟಿಂಗ್ ಕಲಿಯೋರಿದ್ದರೆ. ಓಕೆ, ಕಂಪ್ಲೀಟ್ ಆಯಿತು ನೋಡಿ. ಈ ಥರ ಬರುತ್ತೆ. ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡದೆ ಹೋಗಬೇಡಿ. ಮನೆಯಲ್ಲಿ ಒಂದು 2 hour ಆದರೂ ಆರಿ ವರ್ಕನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ಪ್ರಾಕ್ಟೀಸ್ ಮಾಡೋದ್ರಿಂದ ಬೇಗ ನಿಮಗೆ ಕೈ ಕೂತ್ಕೊಳ್ಳುತ್ತೆ. ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.